ಬೆಳಗಾವಿಯ ಮಚ್ಚಿ ಕೈಗಾರಿಕಾ ವಲಯದ ಕಂಪನಿಯೊಂದರಲ್ಲಿ ಇಂದು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿತು. ಅಗ್ನಿ ಅವಘಡದಲ್ಲಿ ಸಿಲುಕಿಕೊಂಡವರನ್ನು ಅಗ್ನಿಶಾಮಕ ಎಸ್ಡಿಆರ್ಎಫ್ ಪಡೆಯು ಜಂಟಿಯಾಗಿ ರಕ್ಷಿಸಿ ತಕ್ಷಣ ಆಸ್ಪತ್ರೆಗೆ ರವಾನಿಸಿತು. ಈ ಸಾಹಸಮಯ ಅಣುಕು ಪ್ರದರ್ಶನ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ಆತ್ಮಸ್ಥೈರ್ಯವನ್ನು ಕಾರ್ಮಿಕರಲ್ಲಿ ಹೆಚ್ಚಿಸಿತು. ಬೆಳಗಾವಿಯ ಮಚ್ಚಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿಯಲ್ಲಿ ಇಂದು ಏಕಾಏಕಿ ಬೆಂಕಿ ಅವಘಡ ನಡೆಯಿತು. ಹಲವು ಕಾರ್ಮಿಕರು ಗಾಯಗೊಂಡರು. ತಕ್ಷಣ ಅಗ್ನಿಶಾಮಕ ದಳವನ್ನು ಸಂಪರ್ಕಿಸಲಾಯಿತು. ಈ ಎಲ್ಲ ದೃಶ್ಯಗಳು ಇಂದು ಪೋಜಿಸ್ಟ್ರಾನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಂಡುಬಂದವು. ಹೌದು, ಪೋಜಿಸ್ಟ್ರಾನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇಂದು ಬೆಳಗಾವಿಯ ಮಚ್ಚಿ ಗ್ರಾಮ ಕೈಗಾರಿಕಾ ವಲಯದಲ್ಲಿರುವ ಪೋಸಿಟ್ರಾನ್ ಫ್ಯಾಕ್ಟರಿಯಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಗ್ನಿಶಾಮಕ ಠಾಣೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ಮತ್ತು ಅಗ್ನಿಶಾಮಕ ದಳದ ಸ್ಟೇಷನ್ ಆಫೀಸರ್ ಶಿವಾಜಿರಾವ್ ಕೊರವಿಯವರ ಮಾರ್ಗದರ್ಶನದಲ್ಲಿ ಈ ಅಣುಕು ಪ್ರದರ್ಶನ ನಡೆಯಿತು. ಇದರಲ್ಲಿ ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಕಾಂಬಳೆ ಮತ್ತು ಸಿಬ್ಬಂದಿ, ಸಿವಿಲ್ ಡಿಫೆನ್ಸ್ ತಂಡ ಮತ್ತು ಲೇಕ್ಯೂ ಆಸ್ಪತ್ರೆಯವರು ಆಂಬ್ಯುಲೆನ್ಸ್ ವ್ಯವಸ್ಥೆಯೊಂದಿಗೆ ಭಾಗವಹಿಸಿದರು. ಕಂಪನಿಯಲ್ಲಿ ಅಳವಡಿಸಲಾಗಿರುವ ಸ್ಮೋಕ್ ಡಿಟೆಕ್ಟರ್, ಹೈಡ್ರೆಂಟ್ ಸಿಸ್ಟಮ್ ಹಾಗೂ ಹೊಸ ರೀಲ್ಗಳನ್ನು ಬಳಸಿ ಬೆಂಕಿ ನಂದಿಸುವ ಪ್ರಕ್ರಿಯೆ, ಸಿಲುಕಿಕೊಂಡಿರುವವರ ರಕ್ಷಣೆ ಮತ್ತು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ರವಾನಿಸುವ ತಾಲೀಮನ್ನು ನಡೆಸಲಾಯಿತು. ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿಗಳು ರಂಗನಾಥ್ ಅವರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಆದೇಶದ ಅನ್ವಯ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಇಂದು ಅಗ್ನಿ ಅನಾಹುತಗಳ ನಿಯಂತ್ರಣದ ಕುರಿತು ಜಾಗೃತಿ ಮೂಡಿಸಲು ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳು, ಕೈಗಾರಿಕೆಗಳು, ಶಾಲಾ ಕಾಲೇಜುಗಳು ಹಾಗೂ ಆಸ್ಪತ್ರೆಗಳಲ್ಲಿ ದಿನನಿತ್ಯ ಸಂಭವಿಸುವ ಅಗ್ನಿ ಅವಘಡಗಳಿಂದ ಸಾರ್ವಜನಿಕರು ಪ್ರಾಣ ಕಳೆದುಕೊಳ್ಳುತ್ತಿರುವುದನ್ನು ಪತ್ರಿಕೆಗಳಲ್ಲಿ ಓದುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಸಾರ್ವಜನಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹಾಗೂ ಇಲಾಖೆಯು ಕಾರ್ಯಾಚರಣೆಯಲ್ಲಿ ನಡೆಸುವ ವಿಧಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಎಲ್ಲ ಕೇಂದ್ರಗಳಲ್ಲಿ ಮಾರ್ಗಲ್ ಮಾಡುವಂಥ ಆದೇಶ ಇತ್ತು. ಅದರ ಮೇಲೆ ಇವತ್ತು ನಮ್ಮ ಜಿಲ್ಲಾ ಅಗ್ನಿಶಾಮಕ ಮತ್ತು ಎಸ್ಡಿಆರ್ಎಫ್, ಸಿವಿಲ್ ಡಿಫೆನ್ಸ್ ಹಾಗೂ ಹೋಮ್ ಗಾರ್ಡ್ ಎಲ್ಲ ಸೇರಿ ಇವತ್ತು ಕೈಗಾರಿಕಾ ಪ್ರದೇಶದ ಮಾರ್ಕ್ ಡ್ರಿಲ್ ಹಮ್ಮಿಕೊಂಡಿದ್ದೀವಿ. ಈ ಮಾರ್ಕ್ ಡ್ರಿಲ್ ಉದ್ದೇಶ ಇಷ್ಟೇ, ಅಗ್ನಿ ಅವಘಡದ್ರ ಜೊತೆಗೆ ಯಾವುದೇ ಒಂದು ಪ್ರಕೃತಿ ವಿಕೋಪ, ಯಾವುದೇ ಒಂದು ರೆಸ್ಕ್ಯೂ ಆದಾಗ ಆ ರೆಸ್ಕ್ಯೂ ಟೈಮಲ್ಲಿ ಎಸ್ಡಿಆರ್ಎಫ್ ಆಗಿರ್ಬೋದು, ಜಿಲ್ಲಾ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಅನ್ನೋದನ್ನು ಈ ಒಂದು ಎಲ್ಲ ಕಾರ್ಮಿಕರಿಗೆ ನಾವು ಮಾರ್ಕ್ ಡ್ರಿಲ್ ಮುಖಾಂತರ ತಿಳಿಸಿದ್ವಿ. ಇದರ ಉದ್ದೇಶ ಇಷ್ಟೇ, ಇಂಥ ಅವಘಡ ಆದಾಗ ನಾವು ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು, ಯಾವ ರೀತಿ ಅದರ ಕೆಲಸ ಮಾಡಬೇಕು ಅನ್ನೋದನ್ನು ತಿಳುವಳಿಕೆ ಉದ್ದೇಶದಿಂದ ಇವತ್ತು ಮಾರ್ಕ್ ಡ್ರಿಲ್ ಮಾಡಿದ್ವಿ. ಈ ಮಾರ್ಕ್ ಡ್ರಿಲ್ ಅದರ ಭಾಗವಹಿಸಿದಂಥ ನಮ್ಮ ಈ ಪೊಸಿಷನ್ ಕೈಗಾರಿಕಾ ಕೇಂದ್ರಕ್ಕೆ ಹಾಗೂ ನಮ್ಮ ಎಲ್ಲ ಅಗ್ನಿಶಾಮ ಅಧಿಕಾರಿಗಳಿಗೆ, ಜಿಲ್ಲಾ ಅಗ್ನಿಶಾಮ ಅಧಿಕಾರಿ ಹಾಗೂ ನಮ್ಮ ಫೈರ್ ಎಸ್ಡಿಆರ್ಎಫ್ ಹಾಗೂ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಹಾಗೂ ಸಿವಿಲ್ ಡಿಫೆನ್ಸ್ ಎಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಮತ್ತು ಏನೋ ಒಂದು ರೆಸ್ಕ್ಯೂ ಆದಾಗ ಫೈರ್ ಆಗಿರ್ಬೋದು, ಎಸ್ಡಿಆರ್ಎಫ್ ಎಲ್ಲ ಟೀಮಲ್ಲಿ ತಮಗೋಸ್ಕರ 20% ನಾವು ರೆಡಿ ಇರ್ತೀವಿ. ಏನೇ ಆದಾಗ ಸ್ವಲ್ಪ ಪ್ರಿಕಾಷನ್ ತೊಗೋದ್ರ ಜೊತೆಗೆ ನಮ್ಮ ಟೀಮಿಗೆ ಕರೆ ಮಾಡಿ ಟೀಮ್ನ ಸದುಪಯೋಗ ಪಡಿಸ್ಬೇಕಂತ ನಾವು ವಿಚಾರ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಅವೇರ್ನೆಸ್ ಕೂಡ ಇದನ್ನು ತಿಳ್ಕೊಬೇಕು. ಈ ಟೈಮಲ್ಲಿ ಆದಾಗ ಏನು ನಾವು ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು, ಅದ್ರ ಜೊತೆಗೆ ಹೆಚ್ಚಿಗೆ ಆದಾಗ ನಮ್ಮ ರೆಸ್ಕ್ಯೂ ಟೀಮಲ್ಲಿ ಕಾಲ್ ಮಾಡಿ ನೀವು ರೆಸ್ಕ್ಯೂ ಟೀಮನ್ನು ಕೂಡ ಬಳಸಬೇಕಂತ ನಾನು ಈ ಮೂಲಕ ಆಯ್ಕೆ ಮಾಡಿಕೊಂಡು ಇವತ್ತೊಂದು ದಿನ ಕರ್ನಾಟಕ ರಾಜ್ಯ ತುಂಬ ಈ ಅಗ್ನಿ ಅಣುಕು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಅದರಂತೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಏನಪ್ಪ ಅಂದರೆ ನಾವು ಇಲ್ಲಿ ಪೊಜಿಸ್ಟ್ರಾನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಒಂದು ಅಣುಕು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ. ಈ ಅಣುಕು ಪ್ರದೇಶದಲ್ಲಿ ನಮ್ಮ ಜೊತೆ ಡೆಪ್ಯೂಟಿ ಕಮಾಂಡೆಂಟ್ ಸಾಹೇಬರಾದಂಥ ನಾಗೇಶ್ ಡಾಳ್ ಸಾಹೇಬರು, ಎಸ್ಡಿಆರ್ಎಫ್ ಬೆಳಗಾವಿ ಸಿ ಕಂಪ್ನಿಯವರು ಇದ್ದಾರೆ ಮತ್ತು ಹಾಗೆ ಅವರ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗದವರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಇಲ್ಲಿ ಹೋಮ್ ಗಾರ್ಡ್ ಇಲಾಖೆ, ನಮ್ಮದೇ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡುವಂಥ ನಾವೆಲ್ಲರೂ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟಿನ ಡೆಪ್ಯೂಟಿ ಕಮಾಂಡೆಂಟ್ ಅಂತಂಥ ಕಾಂಬ್ಳೆ ಸಾಹೇಬರು ಸಹ ಇದರಲ್ಲಿ ಭಾಗವಹಿಸಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದ ಸಹ ಈ ಅಣುಕು ಪ್ರದೇಶದಲ್ಲಿ ಭಾಗವಹಿಸಿದ್ದಾರೆ. ಜೊತೆಯಲ್ಲಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಲೇಕ್ಯೂ ಹಾಸ್ಪಿಟಲ್ದವರು ಸಹ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಎಸ್ಡಿಆರ್ಎಫ್ನಲ್ಲಿರುವಂಥ ಆಂಬುಲೆನ್ಸನ್ನು ಸಹ ನಾವು ಬಳಸ್ಕೊಂಡಿದ್ದೀವಿ. ಜೊತೆಯಲ್ಲಿ ಸಿವಿಲ್ ಡಿಫೆನ್ಸ್ದವರು ಸಹ ಈ ಒಂದು ಅಣುಕು ಪ್ರದೇಶದಲ್ಲಿ ಭಾಗಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಮೇನಾಗಿ ಹೇಳ್ಬೇಕಂದ್ರೆ ನಮಗೆ ಈ ಅಣುಕು ಪ್ರದರ್ಶನಕ್ಕೆ ಸಹಾಯ ಮಾಡಲಿಕ್ಕೆ ಕಾರಣಕರ್ತರಂಥ ಈ ಕಂಪ್ನಿಯ ಹಿರಿಯರು ಇಲ್ಲಿ ನಿಂತಿದ್ದಾರೆ. ನಂತರ ಲೋಕಲ್ ಒಬ್ಬರ ಸಾಮಾಜಿಕ ಸೇವಕರಾದಂಥ ಸತೀಶ್ ಕುಲಕರ್ಣಿಯವರು ಸಹ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನಿತರ ಸೇಫ್ಟಿ ಆಫೀಸರ್ ಹೆಡ್ಡು ಸಹ ಈ ನಮ್ಮ ಜೊತೆ ಜಾಯ್ನ್ ಆಗಿ ಇವತ್ತೊಂದಿನ ಅಣುಕು ಪ್ರದರ್ಶನ, ಇಲ್ಲೊಂದು ಅವಘಡ ಆಗಿರ್ತದೆ. ಅವಘಡ ಆದಾಗ ಏನಪ್ಪ ಅಂದರೆ ಅಗ್ನಿಶಾಮಕ ಇಲಾಖೆದವರು ಬಂದು ಯಾವ ರೀತಿ ಕೆಲಸ ನಡೆಸ್ತಾರೆ, ಎಸ್ಡಿಆರ್ಎಫ್ದವರು ಒಳಗೆ ಸಿಕ್ಕಾಕೊಂಡಿರೋಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾವ ರೀತಿ ಮಾಡ್ತಾರೆ, ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ದವರು ಅವ್ರನ್ನೂ ಸಹ
ಆಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡುವಂಥ ಕೆಲಸ. ಜೊತೆಗೆ ಕಂಪ್ನಿಯಲ್ಲಿ ಆಲ್ರೆಡಿ ಎಲ್ಲ ಫೈರ್ ಇಕ್ವಿಪ್ಮೆಂಟ್ಗಳು ಇನ್ಸ್ಟಾಲೇಷನ್ ಆಗಿದ್ದು, ಸ್ಮೋಕ್ ಡಿಟೆಕ್ಟರ್ ಇದೆ, ಓಸ್ಲ್ ಇದೆ, ಹೈಡೆಂಟ್ ಸಿಸ್ಟಮ್ ಇದೆ. ಅವರು ಸಹ ತಮ್ಮ ಹೈಡೆಂಟನ್ನು ಬಳಸಿಕೊಂಡು ಬೆಂಕಿ ನಂದಿಸಲಿ ನೀರನ್ನು ಹಾಕಿ ಬೆಂಕಿ ನಂದಿಸಲಿಕ್ಕೆ ಅವರು ಸಹ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ನಾವು ಬಂದಂಥ ಕ್ಯಾಜುಲಿಟಿಯನ್ನು ಪ್ರಥಮ ಚಿಕಿತ್ಸೆ ಕೊಟ್ಟು ಅವ್ರನ್ನ ಏನಪ್ಪ ಅಂದರೆ ಆಂಬುಲೆನ್ಸ್ನಲ್ಲಿ ಹಾಕಿ ಹೆಚ್ಚಿನ ಚಿಕಿತ್ಸೆಗೆ ಮುಂದಿನ ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆಯೂ ಸಹ ಮಾಡಿರುವಂಥ ವ್ಯವಸ್ಥೆನೂ ಮಾಡಲಾಗಿದೆ. ಇಲ್ಲೇ ಇವರು ಏನದೆ ಇಲ್ಲ ನಿಂತಿರುವಂಥ ಎಲ್ಲ ಕಂಪ್ನಿ ಮುಖ್ಯಸ್ಥರಾಗಿರ್ಬೋದು, ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್, ಸಿವಿಲ್ ಡಿಫೆನ್ಸ್, SDRF ಆ್ಯಂಡ್ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಸಿಬ್ಬಂದಿಯವರು ಎಲ್ಲ ಸೇರಿಕೊಂಡು ಇವತ್ತೊಂದಿನ ಈ ಬೆಳಗಾವಿ ಜಿಲ್ಲೆಯ ಈ ಮಚ್ಚೆ ಕೈಗಾರಿಕಾ ಪ್ರದೇಶದಲ್ಲಿ ಪೊಸಿಸ್ನಾನ್ ಇಂಜಿನಿಯರಿಂಗ್ ಪ್ರಾಡಕ್ಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಅಣುಕು ಪ್ರದರ್ಶನ ಹಮ್ಮಿಕೊಂಡಿದ್ದು, ಈ ಅಣುಕು ಪ್ರದರ್ಶನನ ಯಶಸ್ವಿಯಾಗಿ ಮುಗಿಸಿದ್ದೇವೆ ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಹೇಳಿ ಜನರಲ್ಲಿ ಈ ಅವೇರ್ನೆಸ್ ಅನ್ನೋಂಥ ಮೂಡಿಸುವಂಥ ಈ ಕಾರ್ಯಕ್ರಮದ ಮೇನ ಉದ್ದೇಶವಾಗಿತ್ತು ಅಂತ ಹೇಳ್ತಾ, ಕಮಾಂಡೆಂಟ್ ನಾಗೇಶ್ ಯಡಾಲ್ ಹಿರಿಯ ಅಧಿಕಾರಿಗಳ ಆದೇಶದಂತೆ ಜುಲೈ 2ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಣುಕು ಪ್ರದರ್ಶನ ಆಯೋಜಿಸಲಾಗಿತ್ತು. ಅದರ ಭಾಗವಾಗಿ ಜಿಲ್ಲಾ ಅಗ್ನಿಶಾಮಕ ದಳ, SDRF, ಸಿವಿಲ್ ಡಿಫೆನ್ಸ್ ಹಾಗೂ ಹೋಮ್ ಗಾರ್ಡ್ಸ್ ಸಿಬ್ಬಂದಿ ಜಂಟಿಯಾಗಿ ಈ ಕೈಗಾರಿಕಾ ಪ್ರದೇಶದಲ್ಲಿ ಮಾಕ್ ಡ್ರಿಲ್ ನಡೆಸಿದ್ದಾರೆ. ಅಗ್ನಿ ಅವಘಡಗಳು ಅಥವಾ ಯಾವುದೇ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ರಕ್ಷಣಾ ತಂಡಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಕಾರ್ಮಿಕರಿಗೆ ಪ್ರಾತ್ಯಕ್ಷಿಕ ಮೂಲಕ ವಿವರಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಇಂತಹ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಗಾಬರಿಯಾಗದೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ರಕ್ಷಣಾ ತಂಡಗಳನ್ನು ಸಂಪರ್ಕಿಸಿ ಅವರ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ಅವರ ಮಾರ್ಗದರ್ಶನದಲ್ಲಿ ಅಗ್ನಿಶಾಮಕ ದಳ, SDRF, ಹೋಮ್ ಗಾರ್ಡ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ತಂಡಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದವು. ಕಂಪನಿಯಲ್ಲಿದ್ದ ಎಲ್ಲ ಕಾರ್ಮಿಕರನ್ನು ಯಾವುದೇ ತೊಂದರೆಯಾಗದಂತೆ ಸುರಕ್ಷಿತವಾಗಿ ಹೊರತಂದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು. ಈ ಮೂಲಕ ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ಯಾರನ್ನು ಸಂಪರ್ಕಿಸಬೇಕು ಮತ್ತು ಹೇಗೆ ಪಾರಾಗಬೇಕು ಎಂಬ ಬಗ್ಗೆ ಉತ್ತಮ ಅರಿವು ಮೂಡಿಸಿದ್ದ ಎಲ್ಲ ತಂಡಗಳಿಗೂ ಪಾಸಿಟ್ರಾನ್ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಸತೀಶ್ ಕುಲಕರ್ಣಿ, ಕಂಪನಿಯ ಹಿರಿಯ ಅಧಿಕಾರಿಗಳು ಹಾಗೂ ಸೇಫ್ಟಿ ಆಫೀಸರ್ ಹೆಡ್ ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.